ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ನೀವು ಕೂಡ ದೇವರ ವಾಕ್ಯಗಳನ್ನು ಕೇಳುವುದರಲ್ಲಿ ಸಂತೋಷ ಉಳ್ಳವರಾಗಿರಬೇಕು. ಈ ದಿನದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೀರ್ತನೆ 38ನೇ ಅಧ್ಯಾಯದ 15ನೇ ವಚನದಲ್ಲಿ, ಯೆಹೋವನೇ ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ನನ್ನ ಕರ್ತನೇ ನನ್ನ ದೇವರೇ ನೀನೇ ಸದುತ್ತರವನ್ನು ಕೊಡುವವನು. ಪ್ರಿಯ ದೇವಜನರೇ, ಒಂದು ವೇಳೆ ಈ ಮುಂಜಾನೆಯಲ್ಲಿ ಏನಾದರೂ ಇಕ್ಕಟ್ಟಿನಲ್ಲಿ ಇದ್ದೀರಾ, ಒಂದು ವೇಳೆ ನಿಮ್ಮ ಕೆಲಸದ ಕಾರ್ಯಗಳಲ್ಲಿ, ಕುಟುಂಬದ ಜೀವಿತದಲ್ಲಿ, ವೈಯಕ್ತಿಕ ಕಾರ್ಯಗಳಲ್ಲಿ, ನಿಮ್ಮ ಓದುವ ವಿಚಾರದಲ್ಲಿ, ಯಾವುದೇ ಒಂದು ಸ್ಥಳದಲ್ಲಾಗಿರ್ಬೋದು, ಇಕ್ಕಟ್ಟಿನಲ್ಲಿ ಕೈ ಬಿಡಲ್ಪಟ್ಟವರಾಗಿ ಸೋತವರಾಗಿ ಇದ್ದೀರಾ, ಚೈತನ್ಯ ಕಳೆದುಕೊಂಡವರಾಗಿ ಇದ್ದೀರಾ, ಎಲ್ಲಿ ಸುತ್ತ ನೋಡಿದ್ರೂ ಕೂಡ ಒಂದು ಪಾಸಿಟಿವಿಟಿ ಅಂದರೆ ಒಂದು ಒಳ್ಳೆ ಕಾರ್ಯಗಳು ಕಾಣ್ತಿಲ್ವಲ್ಲ ಅನ್ನುವ ಒಂದು ನಿರಾಶೆಯಲ್ಲಿ ಇದ್ದೀರಾ. ಪ್ರಿಯ ದೇವಜನರೇ, ಕರ್ತನಾದ ಯೇಸು ಸ್ವಾಮಿ ಇವತ್ತು ನಿಮ್ಮನ್ನು ನೋಡಿ ಹೀಗೆ ಮಾತನಾಡ್ತಾ ಇದ್ದಾರೆ, ಯಾರ ಮೇಲೆ ಭರವಸೆ ಇಡುವುದು ಬೇಡ, ಯಾವ ಕಾರ್ಯಗಳು ಇದರಿಂದ ನನಗೇನಾದರೂ ಒಳ್ಳೇದಾಗ್ತದಾ ಅಂತ ಯೋಚಿಸಬೇಡ ಪ್ರಿಯ ಮಗನೇ, ಪ್ರಿಯ ಮಗಳೇ. ಯಾಕೆಂದ್ರೆ ಯಾವ ಕಾರ್ಯಗಳಿಂದ ಅಲ್ಲ ನಮಗೆ ಒಳಿತಾಗುವುದು, ನಮ್ಮ ನಿರೀಕ್ಷೆ ಯೇಸು ಆಗಿರುವಾಗ ಅವರಿಂದಲೇ ನಮಗೆ ಒಳಿತು ಮತ್ತು ಒಳ್ಳೆಯ ಕಾರ್ಯಗಳು ಉಂಟಾಗ್ತದೆ. ಹಾಗಾಗಿ ಕೀರ್ತನೆಗಾರನು ಈ ವಾಕ್ಯವನ್ನು ಬರೆಯುವಾಗ ಆತನ ಅವಸ್ಥೆಯು ಕೂಡ ಎಲ್ಲಿ ನೋಡಿದರೂ ಅವಮಾನ, ಎಲ್ಲಿ ನೋಡಿದರೂ ಇಕ್ಕಟ್ಟು, ಎಲ್ಲಿ ನೋಡಿದರೂ ಕೂಡ ಸಂಕಷ್ಟಗಳಿಂದ ತುಂಬಲ್ಪಟ್ಟಿರುವಾಗ ಆತನು ಈ ವಾಕ್ಯವನ್ನು ಬರೀತಾ ಇದ್ದಾನೆ. ಏನಂದರೆ, ನನ್ನ ದೇವರಾದ ಯೆಹೋವನೇ ನಿನ್ನನ್ನೇ ನಾನು ನಿರೀಕ್ಷಿಸಿಕೊಂಡಿದ್ದೇನೆ, ನನ್ನ ಕರ್ತನೇ ನನ್ನ ದೇವರೇ ನೀನೇ ನನಗೆ ಸದುತ್ತರವನ್ನು ಕೊಡುವವನು. ಎಷ್ಟು ಉತ್ತಮವಾದ ವಾಕ್ಯವಲ್ವಾ? ಆತನೀಗ ಹೇಳ್ತಾ ಇದ್ದಾರೆ ಏನಂದರೆ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ ಅಂತ. ಪ್ರಿಯ ದೇವಜನರೇ, ನಾನು ನಿಮ್ಮನ್ನು ನೋಡಿ ಹೀಗೆ ಹೇಳೋದಕ್ಕೆ ಬಯಸ್ತೇನೆ, ನಿಮಗೆ ಸುತ್ತಲೂ ಕೂಡ ಎಲ್ಲೂ ಕೂಡ ನಿಮಗೆ ಯಾವ ಕಾರ್ಯದಲ್ಲೂ ನನಗೆ ಒಂದು ಒಳಿತಾಗ್ತದೆ, ಒಂದು ಶುಭ ಸೂಚನೆ, ಎಲ್ಲೂ ಕೂಡ ನನಗೆ ಆಶೀರ್ವಾದದ ಸಂಗತಿಗಳು ಕಾಣುತ್ತಾ ಇಲ್ಲ. ನನ್ನ ಜೀವಿತ ಸುತ್ತಲೂ ನೋಡುವಾಗ ನಶ್ವರ, ಸಂಕಷ್ಟ, ಸೋಲು, ಅವಮಾನಗಳಲ್ಲಿ ತುಂಬಲ್ಪಟ್ಟಿದೆ, ಕಾರ್ಗತ್ತಲಿನ ಒಂದು ಅವಸ್ಥೆ ನನ್ನದಾಗಿದೆ ಅಂತ ನೀವೇನಾದರೂ ಹೇಳುತ್ತಿರುವುದಾದರೆ, ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೀಗೆ ಹೇಳ್ತಾ ಇದ್ರೆ, ಯಾರನ್ನು ನೋಡಿಕೊಂಡು, ಯಾವ ಪರಿಸ್ಥಿತಿಗಳನ್ನು ನೋಡಿಕೊಂಡು ನೀವು ಕುಗ್ಗಿ ಹೋಗುವುದು ಬೇಡ. ಕರ್ತನಾದ ಯೆಹೋವನನ್ನ ನೀವು ನಿರೀಕ್ಷಿಸಿಕೊಳ್ಳುವುದಾದರೆ ಆತನ ಬಳಿಯಲ್ಲಿ ನಿಮ್ಮ ಸಂಕಷ್ಟಗಳನ್ನು, ನಿಮ್ಮ ಕಷ್ಟಗಳನ್ನು ನೀವು ಹೇಳಿಕೊಳ್ಳುವುದಾದರೆ ಅವರೇ ನಿಮಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ. ಕೀರ್ತನೆಗಾರನು ಕೂಡ ಎಲ್ಲ ಕಡೆ ನೋಡ್ದ, ಎಲ್ಲ ಪರಿಸ್ಥಿತಿಗಳನ್ನು ನೋಡ್ದ, ಎಲ್ಲ ಜನರನ್ನು ನೋಡ್ದ, ಎಲ್ಲೂ ಕೂಡ ಆತನಿಗೆ ಒಳಿತಾಗ್ತಾ ಇಲ್ಲ, ಎಲ್ಲೂ ಕೂಡ ಆತನಿಗೆ ಒಂದು ಶುಭ ಸೂಚನೆಗಳು ಸಿಗ್ತಾ ಇಲ್ಲ. ಎಲ್ಲ ಕಡೆ ನೋಡುವಾಗ ಸಂಕಷ್ಟ, ನಷ್ಟಗಳಲ್ಲಿ ತುಂಬಲ್ಪಟ್ಟಿದೆ. ಆಗ ಆತನು ಹೀಗೆ ಹೇಳ್ತಾ ಇದ್ರೆ, ದೇವರೇ ಯೆಹೋವನೇ ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನಪ್ಪ, ನೀನೇ ನನಗೆ ಸದುತ್ತರವನ್ನು ಕೊಡುವವನು. ಎಷ್ಟು ಉತ್ತಮವಾದ ಮಾತು ನೋಡ್ರಿ. ದೇವರೇ ನಮಗೆ ಸದುತ್ತರವನ್ನು ಕೊಡುವವನು. ನೀವು ಅನುಭವಿಸ್ತಿರುವಂಥ ಬಾಧೆ, ಸಂಕಷ್ಟ, ನೋವುಗಳನ್ನು ಎಷ್ಟೇ ಜನರ ಬಳಿಯಲ್ಲಿ ಹೇಳ್ರಿ, ಯಾವ ಉಪಯೋಗ ಬರುವುದಿಲ್ಲ. ಆದರೆ ಅದಷ್ಟನ್ನು ತೆಗೆದುಕೊಂಡು ಒಂದು ಪ್ರಾರ್ಥನೆಯಲ್ಲಿ ನೀವು ಯೇಸು ಸ್ವಾಮಿ ಬಳಿ ಹೇಳುವುದಾದರೆ ಅವರೇ ನಿಮಗೆ ಸದುತ್ತರವನ್ನು ಕೊಡುವವರು. ಹಾಗಾಗಿ ಕೀರ್ತನೆಗಾರನ ವಾಕ್ಯದಲ್ಲಿ ಹೇಳುವ ಪ್ರಕಾರ, ನನ್ನ ಕರ್ತನೇ ನನ್ನ ದೇವರೇ ನೀನೇ ನನಗೆ ಸದುತ್ತರವನ್ನು ಕೊಡುವವನು. ಅದೇ ಪ್ರಕಾರ ಇವತ್ತು ನೀವು ಕೂಡ ಪ್ರತಿಕೂಲಗಳ ಮಧ್ಯದಲ್ಲಿ ನೀವು ಸಾಗುತ್ತಾ ಹೋಗ್ತಾ ಇದ್ರು ಕೂಡ ನಾನು ನಿಮ್ಮನ್ನು ಹೀಗೆ ಬಲಪಡಿಸುವುದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಯೇಸುವಿನ ಬಳಿಯಲ್ಲಿ ನಿಮ್ಮ ಕಷ್ಟ ಸಂಕಟಗಳನ್ನು ಹೇಳಿಕೊಳ್ಳುವಂಥವರಾಗ್ರೆ, ಪ್ರಾರ್ಥನೆಯಲ್ಲಿ ಅದನ್ನು ಒಪ್ಪಿಸಿಕೊಡ್ರೆ ಆತನೇ ನಿಮಗೆ ಸದುತ್ತರವನ್ನು ಕೊಡುವ ದೇವರು. ಯಾಕಪ್ಪ ನನ್ನ ಜೀವಿತದಲ್ಲಿ ಹೀಗೆ ಆಗ್ತಿದೆ ಅಂತ ಯೋಚಿಸ್ತಾ ಇದ್ದೀರಾ? ಪ್ರಾರ್ಥಿಸ್ರಿ, ನಿಶ್ಚಯವಾಗಿ ಕರ್ತನು ನಿಮಗೆ ಸದುತ್ತರವನ್ನು ಕೊಡುವವನಾಗ್ತಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನಾದ ದೇವರು ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನನ್ನ ದೇವರೇ ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ನೀವೇ ನಮಗೆ ಸದುತ್ತರವನ್ನು ಕೊಡುವವರು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ನೀನೇ ಕರ್ತನೆಯಪ್ಪ ಅವರಿಗೆ ಸದುತ್ತರವನ್ನು ಕೊಡ್ರಿ. ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿ ಅವರು ಕೂತಿರುವಾಗ, ಅನೇಕ ಇಕ್ಕಟ್ಟುಗಳ ಮಧ್ಯದಲ್ಲಿ ಅವರು ಹಾದು ಹೋಗುತ್ತಿರುವಾಗ ಅವರು ನಿನ್ನ ಬಳಿ ನಿರೀಕ್ಷೆ ಇಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ಅಪ್ಪ, ನೀನು ಅವರಿಗೆ ಸದುತ್ತರವನ್ನು ಕೊಡು, ಸಹಾಯ ಮಾಡು, ಅವ್ರ ಪರಿಸ್ಥಿತಿಗಳನ್ನು ಬದಲು ಮಾಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore.
phone 9008725814, 9008725815. God